ಇಂದು ವಿಜಯಪುರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಡಿದ ಅವಮಾನ ಖಂಡಿಸಿ ದ್ರಾವಿಡ ಸೇನೆ ಬೆಂಗಳೂರು ಜಿಲ್ಲಾ ಶಾಖೆ ವಿಜಯಪುರ ಹಾಗೂ ದಲಿತ ಸಂಘರ್ಷ ಸಮಿತಿ ಭೀಮಜ್ಯೋತಿ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು. ದಿನಾಂಕ 30 ಜನವರಿ 2024ರಂದು ವಿಜಯಪುರ ನಗರದಲ್ಲಿ ದ್ರಾವಿಡ ಜ್ಯೋತಿ ಬೆಂಗಳೂರು ಜಿಲ್ಲಾ ಶಾಖೆ ವಿಜಯಪುರ ಹಾಗೂ ದಲಿತ ಸಂಘರ್ಷ ಸಮಿತಿ ಭೀಮಜ್ಯೋತಿ ಸಂಘಟನೆಗಳು ಬೃಹತ್ ಮೆರವಣಿಗೆ ನಡೆಸಿ ಕಲಬುರಗಿಯ ಕೋಟ್ನೂರಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಡಿದ ಅವಮಾನವನ್ನು ಖಂಡಿಸಿ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಮೇಲೆ ಯಾರು ಕಿಡಿಗೇಡಿಗಳು ಅದನ್ನು ಮಾಡಿದ್ದಾರೆ ಅಂತ ಕಿಡಿಗೇಡಿಗಳನ್ನು ಬಂಧಿಸುವಂತ ಕೆಲಸ ಆಗಿದೆ. ಅದರ ಜೊತೆಗೇನೆ ನಮ್ಮ ಹೋರಾಟಗಾರರ ಮೇಲೆ ಕೂಡ ಕೇಸ್ ಹಾಕಿದ್ದಾರೆ. ಹೋರಾಟ ಮಾಡೋದು ತಪ್ಪು ಅಂತ ಹೇಳಿ ಸರ್ಕಾರಗಳು ಯಾವ ರೀತಿಯಲ್ಲಿ ನಿರ್ಧಾರಕ್ಕೆ ಬರ್ತಾರೋ ಗೊತ್ತಾಗ್ತಿಲ್ಲ. ನಗರದ ಬಸವೇಶ್ವರ ವೃತ್ತದಿಂದ ಪ್ರತಿಭಟನಾ ಜಾಥಾ ಅಂಬೇಡ್ಕರ್ ವೃತ್ತದ ಮಾರ್ಗದಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಅವಮಾನ ಮಾಡಿದ ಮನುವಾದಿ ಕಿಡಿಗೇಡಿಗಳನ್ನು ಸಾರ್ವಜನಿಕವಾಗಿ ಗಲ್ಲಿಗೆ ಏರಿಸಬೇಕು, ದೇಶದ ಗಡೀಪಾರು ಮಾಡಬೇಕು, ಶಿಕ್ಷೆ ವಿಧಿಸಬೇಕೆಂಬ ಆಗ್ರಹ ಘೋಷಣೆಗಳು ಮೆರವಣಿಗೆ ಉದ್ದಕ್ಕೂ ಕೇಳಿಬಂದವು. ಈ ಪ್ರತಿಭಟನೆ ಕುರಿತು ಜಿಲ್ಲಾ ಸಂಚಾಲಕ ಸೋಮು ಹಟ್ಟಿ, ರಮೇಶ್ ಚಲವಾದಿ, ರಾಜ್ಯ ಸಂಚಾಲಕರಾದ ಗೋಪಿ ಚಲವಾದಿ ಇನ್ನೂ ಕೆಲವರು ಪ್ರತಿಭಟನೆ ಕುರಿತು ಮಾತನಾಡಿದರು. ಹಿರಿಯ ದಲಿತ ಮುಖಂಡರಾದ ಪರಶುರಾಮ್ ಲಂಬು, ಪ್ರಶಾಂತ್ ಹಟ್ಟಿ, ಲಕ್ಷ್ಮಣ್ ಚಲವಾದಿ, ಚನ್ನು ಕಟ್ಟಿಮನಿ, ಶ್ರೀಕಾಂತ್ ಕಟ್ಟಿಮನಿ, ಗೇಲು ಶ್ರೀಧರ್, ಅನಿಲ್ ಹಟ್ಟಿ, ಹರ್ಷವನ ಸಿಂದಗಿ, ಶ್ರೀಧರ್, ರಾಜ್ ಶಂಕರ್, ಯಲ್ಲಪ್ಪ ಚಲವಾದಿ, ಸೋಮು ದೀಪಕ್ ಚಲವಾದಿ, ಪ್ರಕಾಶ್ ಶಿಂದೆ, ಸಚಿನ್ ಭಜಂತ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು.